ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ ಅಮೃತಧಾರೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ಶಕುಂತಲಾ ಅವರು ಯಾವುದೇ ATM ಕಾರ್ಡಿಂದ ದುಡ್ಡು ಬಿಡಿಸೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ತುಂಬಾ ಟೆನ್ಷನಲ್ಲಿರ್ತಾರೆ. ಆಗ ಅದೇ ಸಮಯಕ್ಕೆ ಈ ಕಡೆ ಜಯದೇವ್ ಮತ್ತು ಲಕ್ಷ್ಮೀಕಾಂತ್ ಬರ್ತಾರೆ. ಆಗ ಶಕುಂತಲಾ ಅವರು ಜಯದೇವ್ನ ಕೇಳ್ತಾರೆ, ಜಯದೇವ್ ನೀನು ಏನು ಮಾಡ್ತಾ ಇದ್ದೀಯಾ? ನೋಡು, ಕಾರ್ಡ್ಗಳೆಲ್ಲ ಫ್ರೀಸ್ ಆಗಿಬಿಟ್ಟಿವೆ, ಯಾವ ಕಾರ್ಡಿಂದನೂ ಕೂಡ ದುಡ್ಡು ಬಿಡಿಸೋಕ್ಕೆ ಆಗ್ತಿಲ್ಲ. ಈ ಪ್ರಾಬ್ಲಮ್ ಸಾಲ್ವ್ ಮಾಡು ಅಂದರೆ ನೀನು ಊರು ಸುತ್ತೋಕ್ಕೆ ಹೋಗಿದ್ಯಾ ಅಂತ ಹೇಳಿ ಕೇಳ್ತಾರೆ. ಆಗ ಜಯದೇವ್ ತಕ್ಷಣ, ಸ್ಟಾಪ್ ಮಾಮ್, ಏನು ಮಾತಾಡ್ತಾ ಇದ್ದೀರಾ? ನಾನು ಊರು ಸುತ್ತೋಕ್ಕೆ ಹೋಗಿದ್ದಿಲ್ಲ. ಆ ಮಲ್ಲಿ ಎಲ್ಲಿದ್ದಾಳೆ ಅಂತ ಇನ್ಫಾರ್ಮೇಷನ್ ಸಿಕ್ಕಿತ್ತು, ಅವಳನ್ನು ಹುಡ್ಕೋಕೆ ಅಂತ ಹೋಗಿದ್ದೆ ಅಂತ ಹೇಳಿ ಜಯದೇವ್ ಹೇಳ್ತಾರೆ. ಆಗ ತಕ್ಷಣ ಶಕುಂತಲಾ ಅವರು ಹೇಳ್ತಾರೆ, ನೀನು ಏನು ಮಾಡ್ತಿದ್ಯಾ ಅಂತ ಗೊತ್ತಾ ನಿನಗೆ ಜಯ್? ಅವಳು ಅವತ್ತು ಮನೆಗೆ ಬಂದಿದ್ಲು. ಅವಳೇ ಬಂದಾಗ ನೀನು ಅವಳ ಡೈವರ್ಸ್ ಪೇಪರಿಗೆ ಸೈನ್ ಹಾಕಿ ಅವಳ ಮುಖದ ಮೇಲೆ ಬಿಸಾಡೋ ಬಿಟ್ಟು ಅವಳನ್ನು ಹೇಗಾದರೂ ಮಾಡಿ 2 ಕೊಟ್ಟಾದರೂ ಈ ಪ್ರಾಪರ್ಟಿ ಪೇಪರ್ಗೆ ಸೈನ್ ಮಾಡಿಸ್ಕೊಳ್ಳೋ ಬಿಟ್ಟು ಈಗ ಅವಳನ್ನು ಹುಡುಕ್ತಾ ಹೋಗಿದ್ಯಾ ನೀನು ಅಂತ ಹೇಳಿ ಹೇಳ್ತಾರೆ. ಹಾಗೆ ಶಕುಂತಲಾ ಅವರು ಹೇಳ್ತಾರೆ, ಜಯ್, ಈಗ ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಬ್ಯಾಂಕ್ ಅವರೆಲ್ಲರನ್ನ ಇಲ್ಲಿಗೆ ಕರೆಸಿ ನಮ್ಮ ಅಕೌಂಟ್ ಓಪನ್ ಮಾಡು. ಹಾಗೆ ಅವ್ರ ಹತ್ರ ಸ್ವಲ್ಪ ಟೈಮ್ ಕೇಳು, ಇಲ್ಲ ಅಂದರೆ ನಮಗೆ ಮುಂದೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಶಕುಂತಲಾ ಅವರು. ಆಗ ಜಯದೇವ್ ಕೋಪದಿಂದ, ಆ ಚಾನ್ಸೇ ಇಲ್ಲ ಮ್ಯಾಮ್. ಅವರನ್ನು ಕರೆಸೋದಂತೆ, ಅವರನ್ನು ಬೇಡ್ಕೊಳ್ಳೋದಂತೆ, ಅವ್ರ ಕಾಲಿಗೆ ಬಿದ್ದು ಕೇಳೋದಂತೆ, ಇದೆಲ್ಲ ಸೀನೇ ಇಲ್ಲ ಮ್ಯಾಮ್. ಹುಲಿ ಯಾವತ್ತಿದ್ರೂ ಬೇಟೆ ಆಡುತ್ತೆ ಹೊರತು ಅದು ಬೇಡ್ಕೊಳ್ಳೋದಿಲ್ಲ ಮಾಮ್, ಇದು ನೆನಪಿರಲಿ ಅಂತ ಹೇಳಿ ಜಯದೇವ್ ಅವರು ಕೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಮನಸ್ಸಿನಲ್ಲೇ ಏನು ಬಿಲ್ಡಪ್ ಕೊಡ್ತಾನಪ್ಪ, ಇದಕ್ಕೇನು ಕಮ್ಮಿ ಇಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ನಗ್ತಾ ಇರ್ತಾರೆ. ಆಗ ಶಕುಂತಲಾ ಅವರು, ನೋಡು ಜಯ್, ನೀನು ಹೀಗೆ ಇದ್ದರೆ ಆಗಲ್ಲ, ಸ್ವಲ್ಪ ಯೋಚನೆ ಮಾಡು. ಈಗಿನ ಪರಿಸ್ಥಿತಿ ಗೊತ್ತಲ್ಲ, ನೀನೇ ಹೀಗೆ ಆಡ್ತಾ ಇದ್ದರೆ ನಾವೆಲ್ಲ ಬೀದಿ ಪಾಲಾಗ್ತೀವಿ. ನಿನ್ನ ಆ್ಯಟಿಟ್ಯೂಡ್ ಸ್ವಲ್ಪ ಕಡಿಮೆ ಮಾಡು, ಮೊದಲು ಅವರನ್ನು ಕರೆಸಿ ಮಾತಾಡು ಅಂತ ಹೇಳಿ ಶಕುಂತಲಾ ಅವರು ಹೇಳ್ತಾರೆ. ಆಗ ಅದೇ ಸಮಯಕ್ಕೆ ಪಾರ್ಥ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಆಗ ಶಕುಂತಲಾ ಅವರು ಹೇಳ್ತಾರೆ, ಪಾರ್ಥ, ನಿನಗೆ ಇದೆಲ್ಲ ಗೊತ್ತಲ್ಲ, ನೀನು ತಾನೇ ಇವನಿಗೆ ಬುದ್ಧಿ ಆದರೂ ಹೇಳ್ಬೇಕಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಪಾರ್ಥ ಅವರು, ನಾನೇನು ಮಾಡಲಿ ಮಾಮ್, ಇವನು ನನ್ನ ಮಾತು ಕೇಳ್ತಿಲ್ವಲ್ಲ ಅಂತ ಹೇಳ್ತಾರೆ. ಆಗ ಶಕುಂತಲಾ ಅವರು, ನೋಡು ಜಯ್, ನೀನು ಈ ರೀತಿ ಇದ್ದರೆ ಆಗಲ್ಲ, ನೀನು ಬದಲಾಗಬೇಕು, ಮುಂದೆ ಬದುಕೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಆಗ ಜಯದೇವ್, ಸರಿ ಮಾಮ್, ಅದು ಯಾರನ್ನು ಕರೆಸ್ತಿರೋ ಕರೆಸಿ, ಅದೇನಾಗುತ್ತೆ ಅಂತ ನೋಡೋ ಬಿಡೋಣ ಅಂತ ಹೇಳಿ ಆ ಕಡೆ ಹೋಗ್ತಾರೆ. ಹಾಗೆ ಈ ಕಡೆ ಪಾರ್ಥ ಅವರು ಕೂಡ ಬ್ಯಾಂಕ್ನವರಿಗೆ ಕಾಲ್ ಮಾಡಿ ಬ್ಯಾಂಕ್ ಅವ್ರನ್ನ ಕಳಿಸ್ತಾರೆ. ಹಾಗೆ ಬ್ಯಾಂಕ್ ಅವರು ಬಂದು ಹೇಳ್ತಾರೆ, ಸರ್, ನಮ್ಮಿಂದ ಏನು ಯಾವ ರೀತಿ ಸಹಾಯ ಆಗಬೇಕು ಹೇಳಿ ಅಂತ ಇಲ್ಲಿ ಕೇಳ್ತಾರೆ. ಆಗ ಶಕುಂತಲಾ ಅವರು, ನೀವು ಒಂದೇ ಸರಿ ಈ ರೀತಿಯಾಗಿ ನಮ್ಮ ಎಲ್ಲ ಕಾರ್ಡ್ಗಳನ್ನು ಫ್ರೀಸ್ ಮಾಡಿದರೆ ಹೇಗೆ? ನಮಗೆ ಹೇಳಿ ಆದರೂ ಮಾಡಬೇಕಲ್ಲ. ನಮಗೀಗ ಎಲ್ಲ ಕಡೆ ತೊಂದರೆ ಆಗ್ತಾಯಿದೆ. ನಾವು ಎಷ್ಟು ವರ್ಷಗಳ ಕಾಲದಿಂದ ನಿಮ್ಮ ಬ್ಯಾಂಕಿನಲ್ಲೇ ನಾವು ಅಕೌಂಟನ್ನು ಓಪನ್ ಮಾಡಿದ್ದೇವೆ, ಆದರೂ ನೀವು ಒಂದು ಕೃತಜ್ಞತೆ ಇಲ್ಲದೆ ಈ ರೀತಿ ಫ್ರೀಸ್ ಮಾಡಿದ್ರೆ ಹೇಗೆ ಅಂತ ಹೇಳಿ ಇಲ್ಲಿ ಶಕುಂತಲಾ ಅವರು ಕೇಳ್ತಾ ಇದ್ದಾರೆ. ಇದನ್ನು ಆದಷ್ಟು ಬೇಗ ತಿಳಿಸ್ಲಿಕ್ಕೆ ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ ಅಂತ ಹೇಳಿ ಇಲ್ಲಿ ಶಕುಂತಲಾ ಅವರು ಕೇಳ್ತಾ ಇರ್ತಾರೆ. ಆಗ ಆ ಬ್ಯಾಂಕಿನವರು, ನಿಮಗೆ ಆಗಲೇ ಒಂದು ಸಲ ನಾವು ವಾರ್ನಿಂಗು ಕೊಟ್ಟಿದ್ವಿ, ನೀವು ಆದಷ್ಟು ಬೇಗ ತೀರಿಸಿದ್ರೆ ಇದು 1 ತಿಂಗಳಲ್ಲಿ ಮುಗಿದು ಹೋಗುತ್ತೆ ಅಂತ ಹೇಳಿ ಹೇಳಿದ್ವಿ. ಆದರೆ ನೀವು ಈಗಾಗಲೇ 3 ತಿಂಗಳು ಮುಗಿದಾಗಿದೆ, ನೀವಿನ್ನೂ ಕೂಡ ತೀರಿಸಿಲ್ಲ. ನಾವು ಆದಷ್ಟು ಬೇಗ ನಿಮ್ಮ ಎಲ್ಲ ಅಕೌಂಟ್ಗಳನ್ನು ನಾವು ಈಗ ತೆಗಿಬೇಕಾಗುತ್ತೆ ಮೇಡಮ್ ಅಂತ ಹೇಳಿ ಹೇಳ್ತಾರೆ. ಆಗ ಶಕುಂತಲಾ ಅವರು, ಹಾಗೇನೂ ಮಾಡಬೇಡಿ, ನಾವು ಆದಷ್ಟು ಬೇಗ ಅದಕ್ಕೆ ಎಷ್ಟು ಹಣ ಬೇಕೋ ಅದನ್ನೆಲ್ಲ ನಾವು ಆದಷ್ಟು ಬೇಗ ನಮ್ಮ ಎಲ್ಲ ಲೋನ್ಗಳನ್ನು ನಾವು ತೀರಿಸ್ತೀವಿ. ನೀವು ಅದನ್ನು ಬಿಟ್ಟು ಏನಾದರೂ ಸ್ವಲ್ಪ ದಾರಿ ಇದ್ದರೆ ಹೇಳಿ ಅಂತ ಹೇಳಿದಾಗ ಆಗ ಬ್ಯಾಂಕಿನವರು ಹೇಳ್ತಾರೆ, ಈಗ ನಾವು ನಿಮ್ಮ ಒಂದು ಲೋನನ್ನು, ಅದು ಜಾಸ್ತಿ ಇರೋ ಅಮೌಂಟನ್ನು ನೀವು ಒಂದೇ ಸರಿ ತೀರಿಸಿದರೆ ನಾವು ನಿಮ್ಮ ಅಕೌಂಟನ್ನು ಓಪನ್ ಮಾಡಿ ಕೊಡ್ತೇವೆ. ಅದು ಇದೊಂದು 5 ದಿನಗಳಲ್ಲಿ ನೀವು ಅದನ್ನು ತೀರಿಸ್ಕೊಡ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವ್ ಅವರು, ಈ 5 ದಿನಗಳು ಆಗೋದಿಲ್ಲ, ಒಂದು 6 ತಿಂಗಳಾದರೂ ನಮಗೆ ಟೈಮ್ ಕೊಡಿ ಅಂತ ಇಲ್ಲಿ ಕೇಳ್ತಾರೆ. ಆಗ ಬ್ಯಾಂಕಿನವರು, ಇಲ್ಲ ಸರ್, 6 ತಿಂಗಳ ಕಾಲ ನಾವು ಟೈಮ್ ಕೊಡೋದಕ್ಕೆ ಆಗೋದಿಲ್ಲ, ಇದರ ಬಡ್ಡಿ ಕೂಡ ತುಂಬಾ ಬೆಳೀತಾ ಹೋಗ್ತಾ ಇರೋದ್ರಿಂದ ನಮ್ಮ ಬ್ಯಾಂಕಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವ್ಗೆ ತುಂಬಾ ಕೋಪ ಬರುತ್ತೆ. ಆಗ ಸಡನ್ ಆಗಿ ಹೇಳ್ತಾರೆ, ಜಸ್ಟ್ ಶಟ್ ಅಪ್,
ಅಲ್ಲ ರೀ 6 ಮಂತ್ ಟೈಮ್ ಕೊಡಿ ಅಂದರೆ ಆಗಲ್ಲ ಅಂತೀರ. 5 ದಿನದಲ್ಲಿ ನಾವು ಹೇಗೆ ತೀರಿಸಬೇಕಾಗುತ್ತೆ ಹಣನ? ನೀವು ನೋಡಿದ್ರೆ ಎಲ್ಲ ಕಾರ್ಡನ್ನು ಫ್ರೀಸ್ ಮಾಡಿ ಬೇರೆ ಇಟ್ಟಿದ್ದೀರಾ. ನಾವೆಲ್ಲಿಂದ ಅದು ಹಣನ ಸ್ವಲ್ಪ ಹೊಂದಾಣಿಕೆ ಮಾಡಬೇಕಂದ್ರೆ ಟೈಮ್ ಆಗುತ್ತೆ. ಅದಕ್ಕೂ ಟೈಮ್ ಕೊಡಲಿಲ್ಲ ಅಂದರೆ ನಾವೇನು ಮಾಡೋದು? ನಿಮ್ಮ ಬ್ಯಾಂಕೇ ಬೇಡ, ನಿಮ್ಮ ಬ್ಯಾಂಕನ್ನು ನೀವು ಕ್ಲೋಸ್ ಮಾಡ್ಕೊಂಡು ಹೋಗಿ ಅಂತ ಇಲ್ಲಿ ಜಯದೇವ್ ಅವರು ತುಂಬಾ ಕೋಪದಿಂದ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತಿಗೆ ತುಂಬಾ ಸಂತೋಷ ಆಗ್ತಾ ಇರುತ್ತೆ. ಹೇಗಾದರೂ ಮಾಡಿ ಇದಕ್ಕೆ ಸ್ವಲ್ಪ ತುಪ್ಪ ಸುರಿಯೋಣ ಅಂತ ಹೇಳಿ, ಏನ್ರಿ ನಿಮ್ದು ಒಂದೇನಾ ಬ್ಯಾಂಕ್ ಇರೋದು? ಇನ್ನೂ ಸಾವಿರಾರು ಬ್ಯಾಂಕ್ಗಳಿದೆ. ಅಲ್ಲೋದ್ರೆ ಎಷ್ಟು ಬೇಕಷ್ಟು ಲೋನ್ ಕೊಡ್ತಾರೆ. ನೀವು ಒಂದೇ ಬ್ಯಾಂಕ್ ಇರೋ ಥರ ಮಾತಾಡ್ತಿರಲ್ಲ. ಏನು ಸ್ವಲ್ಪ ಟೈಮ್ ಕೊಡಿ ಅಂದರೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತೀರಾ? ನಿಮ್ಮ ಬ್ಯಾಂಕು ಬೇಡ, ನೀವು ಬೇಡ, ಇಲ್ಲಿಂದ ಹೋಗಿ ನಮ್ಮ ಮನೆಗೆ ಮತ್ತೆ ಬರಬೇಡಿ ಅಂತ ಹೇಳಿ ಈ ಕಡೆ ಲಕ್ಷ್ಮೀಕಾಂತ್ ಹಾಗಂತ ಹೇಳ್ತಾರೆ. ಹಾಗೆ ಈ ಕಡೆ ಶಕುಂತಲಾ ಮತ್ತು ಪಾರ್ಥ ಅವರಿಗೆ ತುಂಬಾ ಬೇಜಾರಾಗ್ತದೆ. ಆಗ ಪಾರ್ಥ ಅವರು ಹೇಳ್ತಾರೆ, ಏನು ಬ್ರೋ ನೀನು ಈ ಥರ ಮಾತಾಡಿಬಿಟ್ಟೆ ಅಲ್ಲ ಅಂತ, ಏನಾದರೂ ಸಮಾಧಾನದಿಂದ ಇದ್ದು ಏನಾಗುತ್ತೆ ಅಂತ ಹೇಳಿ ಬಗೆಹರಿಸ್ಕೊಳ್ಬೋದಿತ್ತಲ್ಲ, ನೀನು ರ್ಯಾಶ್ ಆಗಿ ಮಾತಾಡಿದ್ರೆ ಹೇಗೆ ಮುಂದೆ ಅಂತ ಇಲ್ಲಿ ಹೇಳ್ತಾರೆ. ಪಾರ್ಥ ಅವರು ಹೋದರೆ ಹೋಗಲಿ, ನಮಗೆ ಅವ್ರದ್ದೊಂದೇ ಬ್ಯಾಂಕ್ ಅಲ್ಲ, ಇನ್ನೂ ಸಾವಿರಾರು ಬ್ಯಾಂಕ್ಗಳಿದೆ, ಲೋನ್ ಸಿಗುತ್ತೆ. ಹಾಗೆ ನಾನು ಆ ಮಲ್ಲಿನ ಹಿಡ್ಕೊಂಡ್ಬಂದು ಪ್ರಾಪರ್ಟಿ ಪೇಪರ್ಗೆ ಸೈನ್ ಹಾಕ್ಸ್ತೇನೆ. ನೀವು ಇದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಹೇಳಿ ಈ ಕಡೆ ಜಯದೇವು ಕೂಡ ಹೇಳ್ತಾರೆ. ಹಾಗೆ ಈ ಕಡೆ ದಿಯಾ ಕೂಡ, ಅಯ್ಯೋ ಇಲ್ಲಿ ಇರೋ ಆಸ್ತಿನೆಲ್ಲ ನಾನು ಅನುಭವಿಸ್ಬೇಕು ಅಂತ ಬಂದರೆ ಈ ಜಯದೇವು ಏನೇನೋ ಮಾಡ್ತಿದ್ದಾನಲ್ಲಪ್ಪ, ಆದಷ್ಟು ಬೇಗ ನಾನು ಇಲ್ಲಿಂದ ಹೇಗೆ ಆಸ್ತಿಯನ್ನು ಹೊಡ್ಕೊಂಡು ಎಸ್ಕೇಪ್ ಆಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ದಿಯಾನು ಈ ಕಡೆ ಅನ್ಕೊತಾ ಇರ್ತಾರೆ. ಹಾಗೆ ಲಕ್ಷ್ಮೀಕಾಂತ್ ಕೂಡ ಮನಸ್ಸಿನಲ್ಲಿ, ಅಳಿಮಯ್ಯ ನಿಮ್ಮ ಎಲ್ಲ ದಾರಿಗಳು ಈಗ ಮುಚ್ಚುತ್ತಾ ಹೋಗ್ತಾ ಇದೆ. ಇನ್ನೊಂದು ಸಾರಿ ಆ ಬ್ಯಾಂಕ್ ಅವರು ಈ ಮನೆಗೆ ಬರೋದಿಲ್ಲ. ಆ ಥರ ನಾನು ಅವರಿಗೆ ಮಾತಾಡಿದ್ದೇನೆ. ಗೌತಮ್ನ ನೀವು ಬೀದಿ ಪಾಲು ಮಾಡಿದ್ರಲ್ಲ, ಇನ್ಮೇಲೆ ನೀವೇ ಬೀದಿಗೆ ಬರ್ತಾ ಇದ್ದೀರಾ, ಅದನ್ನು ನೆನಪಿಗೆ ಇಟ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಮನಸ್ಸಿನಲ್ಲಿ ನಗ್ತಾ ಇರ್ತಾರೆ. ಹಾಗೆ ಈ ಕಡೆ ಗೌತಮ್ ಕೂಡ ಭೂಮಿಕಾ ಹೇಳಿರೋ ಮಾತನ್ನೆಲ್ಲ ತಲೆಗೆ ಇಟ್ಕೊಂಡು ಆಕಾಶ್ನನ್ನು ತುಂಬಾ ದೂರ ಮಾಡ್ತಾ ಇರ್ತಾರೆ. ಇದರಿಂದ ಆಕಾಶ್ಗೆ ಮತ್ತು ಮಿಂಚುಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಇದನ್ನೆಲ್ಲ ಯಾವ ರೀತಿ ಇವರು ಯಾಕೆ ಈ ರೀತಿ ನನ್ನನ್ನು ದೂರ ತಳ್ತಾ ಇದ್ದಾರೆ, ಇದಕ್ಕೆಲ್ಲ ಏನು ಸಮಸ್ಯೆ ಮತ್ತು ಏನು ಪರಿಹಾರ ಅಂತ ಕಂಡುಹಿಡಿಯಲೇಬೇಕು ಅಂತ ಹೇಳಿ ಅಕ್ಕ ತಮ್ಮ ಈ ಕಡೆ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.